ನಮಸ್ಕಾರ ಸ್ನೇಹಿತರೆ. ವಿಶ್ವಚೇತನ ರೇಖಿ ಕೇಂದ್ರ ಹೊನ್ನಾವರ ಇದರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಕೃಷ್ಣ ಆಚಾರ್ಯ. ನನ್ನ ಕುಟುಂಬದ ದೈವವಾದಂಥ ದುರ್ಗಾ ಪರಮೇಶ್ವರಿ ತಾಯಿಯ ಅನುಗ್ರಹವನ್ನು ಬೇಡುತ್ತಾ, ನನ್ನ ಆರಾಧ್ಯ ದೈವ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಮಾಡುವಂಥ ಉದ್ದೇಶ ಅಂದರೆ, ಬಹಳ ದಿನಗಳ ಹಿಂದೆ ನಾವು ಉಸುಯಿ ರೇಖೆಯ ವೆಬಿನಾರನ್ನು ಮಾಡಿದ್ವಿ. ಯಾಕಂದರೆ ಬಹಳ ಜನರಿಗೆ ಬೇರೆ ಬೇರೆ ಕಡೆ ಕಲಿತವರಿಗೆ ಕೆಲವು ಕೊರಗುಗಳಿವೆ. ಈಗ ನಮ್ಮ ಸೆಂಟರ್ ಥರ ರಿಪಿಟೇಷನ್ಸ್ಗಳಾಗಲಿ ವೆಬಿನಾರ್ಗಳಲ್ಲಿ ಕೆಲವು ಸೆಂಟರ್ನವರು ಮಾಡೋದಿಲ್ಲ ಮತ್ತು ಸಂಪರ್ಕ ಕೂಡ ಸಿಗೋದಿಲ್ಲ. ಅವರ ಒಂದು ಕ್ಲಾಸ್ ಪ್ರೋಗ್ರಾಮಿಂಗ್ ಕೂಡ ಅವರನ್ನು ಗ್ರೂಪಿಂದ ತೆಗೆಯುವಂಥದ್ದು, ಆನಂತರ ಕಾಂಟ್ಯಾಕ್ಟ್ನಲ್ಲೇ ಇಲ್ಲದೆ ಇರುವಂಥದ್ದು, ತುಂಬ ಬೇರೆ ಬೇರೆ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಬೇರೆ ಬೇರೆ ಗುರುಗಳ ಸ್ಟೂಡೆಂಟು ಸಹಿತ ಕರೆ ಮಾಡಿ, ಗುರುಗಳೇ ನಮ್ಮನ್ನು ನಿಮ್ಮ ಗ್ರೂಪಿಗೆ ಸೇರಿಸ್ಕೊಳ್ಳಿ, ಯಾಕೆಂದರೆ ನಾವು ಹಿಂದೆ ಕಲಿತಂಥ ಸೆಂಟರ್ನಿಂದ ನಮ್ಮನ್ನು ಗ್ರೂಪಿಂದ ತೆಗೆದುಬಿಟ್ಟಿದ್ದಾರೆ ಮತ್ತು ರಿಪಿಟೇಷನ್ಗೆ ಸಹಿತ ಮಾಡ್ತಾ ಇಲ್ಲ, ಪ್ರಾಕ್ಟೀಸ್ ಸಹಿತ ಮಾಡಿಸ್ತಾ ಇಲ್ಲ, ಗುರುಗಳಿಗೆ ಕಾಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಕೆಲವು ಕನ್ಫ್ಯೂಷನ್ಸ್ ಇದೆ, ಕ್ಲಿಯರ್ ಮಾಡಿಕೊಡ್ತೀರಾ ಅಂತ ರಿಕ್ವೆಸ್ಟ್ ಹಾಕಿದರು. ಇಲ್ಲ, ನಮ್ಮ ಉದ್ದೇಶ ಬೇರೆ ಗ್ರೂಪಿಂದ ನಮಗೆ ಅಲ್ಲಿ ಸ್ಟೂಡೆಂಟನ್ನು ಎಳೆದುಕೊಳ್ಳುವಂಥದ್ದು ಅಲ್ಲ, ಅಥವಾ ಅವರ ತೇಜೋದಯವನ್ನು ಮಾಡುವಂಥದ್ದು ಕೂಡ ಅಲ್ಲ. ಪಾಪ ಏನೋ ಕಷ್ಟ ಅಂತ ಹೇಳಿ ಅಷ್ಟಿಷ್ಟೋ ಹಣವನ್ನು ಹೊಂದಿಸಿ ಎಲ್ಲಿಂದನೂ ಅದನ್ನು ಕಾಡಿಬೇಡಿ ತಂದು ರೇಖೆಯನ್ನು ಕಲ್ತ್ಕೊಂಡಿರ್ತಾರೆ. ಯಾಕಂದರೆ ಇವತ್ತು ರೇಖೆ ಫ್ರೀಯಾಗಿ ಎಲ್ಲೂ ಸಿಗೋದಿಲ್ಲ ಅನ್ನೋದು ಎಷ್ಟು ಸತ್ಯನೋ, ರೇಖೆ ಹೆಸರಿನಲ್ಲಿ ಹಣ ಮಾಡುವಂಥವರ ಒಂದು ಗುಂಪುಗಳು ಕೂಡ ಹುಟ್ಟುಕೊಂಡಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅಷ್ಟೇ ಅಲ್ಲ, ಇವತ್ತು ಮೂಲ ರೇಖೆ ಇರ್ಬೋದು, ರಾಜಕೀಯ ರೇಖೆ ಏಂಜಲ್ಸ್ ಇರ್ಬೋದು, ಅದರ ಎಕ್ಸ್ಪರಿಮೆಂಟ್ ಮಾಡ್ತಾ ಬಹಳಷ್ಟು ಹಣವನ್ನು ದೋಚುವಂಥ ಸೆಂಟರ್ಗಳ ಬಗ್ಗೆ ಕೂಡ ಪರಿಚಯ ಆಗತ್ತೆ. ನಮ್ಮ ಈ 20 ವರ್ಷದ ಈ ರೇಖೆ ಸಾಧನೆಯಲ್ಲಿ ನಾವು ಅಂತಹ ತುಂಬ ಜನರ ಗುರುಗಳ ಒಂದು ವಿಷಯಗಳು ಕೂಡ ಗಮನಕ್ಕೆ ಬಂದಿರೋದ್ರಿಂದ ನಾವಿಲ್ಲಿ ಏನು ಮಾಡ್ತಾ ಇದ್ವಿ ಅಂತಂದರೆ, ನಮ್ಮಲ್ಲಿ ಈ ಕಾರ್ಯ ಅಥವಾ ಪಕ್ಷಿ ನೋಟದಲ್ಲಿ ಪ್ರತಿ ತಿಂಗಳಲ್ಲಿ ನಾವು ಬೇರೆ ಬೇರೆ ಥರದ ವೆಬಿನಾರ್ಗಳನ್ನು ನಡೆಸ್ತಾ ಬಂದಿದ್ದೇವೆ. ಅದೇ ರೀತಿ ರಿಪಿಟೇಷನ್ ಕ್ಲಾಸ್ಗಳನ್ನು ಮಾಡ್ತೀವಿ. ಇಲ್ಲಿ ನಾವು ನಮ್ಮ ಗ್ರೂಪಿಗೆ ಯಾರೋ ಪಾಪ ಕನ್ಫ್ಯೂಷನ್ ಇಟ್ಕೊಂಡು ಬಂದವರಿಗೂ ಕೂಡ ನಮ್ಮ ಗ್ರೂಪಿಗೆ ಸೇರಿಸ್ಕೊಳ್ತೀವಿ. ಯಾವುದೇ ರೀತಿ ಹಣವನ್ನು ತೆಗೆದುಕೊಳ್ಳೋದಿಲ್ಲ ನಮ್ಮ ಗ್ರೂಪಿಗೆ ಬಂದ ನಂತರ. ಅಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸೆಂಟರ್ನಿಂದ ಯಾವುದಾದ್ರೂ ಒಂದು ಕೋರ್ಸನ್ನು ಕಲಿಯೋದಿದ್ದರೆ ಮಾತ್ರ ನಾವು ಫೀಸ್ ತಗೊಳ್ತೀವಿ. ಅವರಿಗೆ ರಿಪಿಟೇಷನ್ ಮಾಡಿಸೋದಾಗಲಿ ವೆಬಿನಾರ್ ಮಾಡಿಸೋದಕ್ಕೆಲ್ಲ ನಾವು ಯಾವುದೇ ರೀತಿ ಹಣ ತಗೊಳ್ಳೋದಿಲ್ಲ. ಹಾಗಾಗಿ ತುಂಬ ಜನರ ಒಂದು ರಿಕ್ವೆಸ್ಟ್ಗಳು ಕೂಡ ಬಂದಿತ್ತು, ಉಸುಯಿ ರೇಖೆಯ ವೆಬಿನಾರನ್ನು ಮಾಡಿ ಗುರುಗಳೇ ಅಂತೇಳಿ. ಖಂಡಿತ ನಾವು ಹಿಂದೆಲ್ಲ ತುಂಬ ಸಾರಿ ಮಾಡಿದ್ವಿ, ಇವಾಗಲೂ ಕೂಡ ಮಾಡ್ತಾ ಇದ್ದೀನಿ. ಯಾಕೆಂದರೆ ಬೇರೆ ಗುರುಗಳ ಸ್ಟೂಡೆಂಟ್ಸ್ ಅಂತಲ್ಲ, ನಮ್ಮ ಸ್ಟೂಡೆಂಟ್ಸಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಯಾಕಂದರೆ ಈಗಾಗಲೇ ಒಂದೆರಡು ಲೆವೆಲ್ ಮಾಡಿದವರು ಮುಂದಿನ ಲೆವೆಲಲ್ಲಿ ಏನು ಬರುತ್ತೆ ಅನ್ನೋ ಅಂತ ಪರಿಚಯ ಇರೋದಿಲ್ಲ. ಹಾಗಾಗಿ ನಾವು ಈ ವೆಬಿನಾರನ್ನು ಮಾಡ್ತಾ ಅವರಿಗಿರುವಂಥ ಕನ್ಫ್ಯೂಷನ್ಗಳನ್ನು ಕ್ಲಿಯರ್ ಮಾಡುವಂಥದ್ದು, ಆನಂತರ ಪ್ರತಿ ಲೆವೆಲಲ್ಲಿ ಏನೇನು ವಿಚಾರಗಳು ಬರ್ತವೆ, ಯಾವ್ಯಾವ ಸಿಂಬಲ್ಗಳು ಬರ್ತವೆ, ಆ ಸಿಂಬಲನ್ನು ಯಾವ ರೀತಿ ಬಳಸಬೇಕು, ಚಕ್ರಜ್ಞಾನ ಅಂದರೆ ಏನು, ಡಿಸ್ಟೆನ್ಸ್ ಹೀಲಿಂಗ್ ಅಂದರೆ ಏನು, ಮತ್ತು ಪಿರಮಿಡನ್ನು ಬಳಸ್ಕೊಂಡು ಡಿಸ್ಟೆನ್ಸ್ ಹೀಲಿಂಗ್ ಯಾವ ರೀತಿ ಮಾಡಬೇಕು, ಪೆಂಡಲಮನ್ನು ಬಳಸ್ಕೊಂಡು ಯಾವ ರೀತಿ ಡಿಸ್ಟೆನ್ಸ್ ಹೀಲಿಂಗನ್ನು ಮಾಡಬೇಕು, ವಾಟರ್ ಚಾರ್ಜನ್ನು ಯಾವ ರೀತಿ ಮಾಡಬೇಕು, ಇವೆಲ್ಲ ಕೂಡ ನಮ್ಮ ರೇಖಿ ಮಾದರಿಯಲ್ಲಿ ಬರುವಂಥದ್ದು. ಹಾಗಾಗಿ ಸ್ನೇಹಿತರೆ, ಈಗಾಗಲೇ ಈ ಹಿಂದಿನ ತಿಂಗಳಲ್ಲಿ ನಾವು ಆಗಸ್ಟ್ ತಿಂಗಳಲ್ಲಿ ಏಂಜಲ್ ದೇವಸ್ ಥೆರಪಿ ಮತ್ತು ರಾಜಕೀಯ ರೇಖೆಯ ವೆಬಿನಾರನ್ನು ಕೂಡ ಮಾಡಿದ್ವಿ. ಈ ತಿಂಗಳಿನಲ್ಲಿ ನಾನು ಉಸುಯಿ ರೇಖಿ ಮತ್ತು ಸುಜೋಕ್ ಅಕ್ಯುಪ್ರೆಷರ್ ಥೆರಪಿಯ ವೆಬಿನಾರನ್ನು ಮಾಡುವಂಥ ವಿಚಾರ ಇದೆ. ಹಾಗಾಗಿ ಯಾರಿಗೆ ಈ ಥರದ ಕನ್ಫ್ಯೂಷನ್ಗಳಿದೆಯೋ ಅವರು ಈ ನಮ್ಮ ಗ್ರೂಪಿಗೆ ಬಂದು ನಿಮ್ಮ ಗೊಂದಲಗಳನ್ನು ಪರಿಹರಿಸಿಕೊಳ್ಬೋದು. ನಿಮಗೆ ಇಲ್ಲಿ ಮುಕ್ತ ಅವಕಾಶ ಸಿಗುತ್ತೆ. ರೇಖಿ ಫಸ್ಟಲ್ಲಿ ಏನು ಬರುತ್ತೆ, ಸೆಕೆಂಡಲ್ಲಿ ಏನು ಬರುತ್ತೆ, ಥರ್ಡ್ ಲೆವೆಲಲ್ಲಿ ಏನು ಬರುತ್ತೆ, ಯಾವ ಸಿಂಬಲ್ಸನ್ನು ಬಳಸಬೇಕು, ಮಾಸ್ಟರ್ ಡಿಗ್ರಿಲಿ ಏನು ಬರುತ್ತೆ, ಮತ್ತು ಗ್ರ್ಯಾಂಡ್ ಮಾಸ್ಟ್ರಲ್ಲಿ ಏನು ಬರುತ್ತೆ, ಸಂಪೂರ್ಣವಾಗಿ ನಾವು ಅದನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ. ಇಲ್ಲಿ ನೀವು ಮಾಡಬೇಕಾದದಿಷ್ಟೇ, ನೀವು ಹಿಂದೆ ಯಾರ ಹತ್ರ ಕಲ್ತಿದ್ದೀರಿ, ಎಷ್ಟು ಲೆವೆಲ್ಸ್ ಆಗಿದೆ, ಏಂಜಲ್ಸ್ ಇರ್ಬೋದು, ರೇಖೆ ಇರ್ಬೋದು, ಉಸುಯಿ ರೇಖೆ ಇರ್ಬೋದು, ಆನಂತರ ನಿಮ್ಮ ಹೆಸರು ವಿಳಾಸವನ್ನೆಲ್ಲ ಬರೆದು, ಗುರುಗಳ ಹೆಸರನ್ನೆಲ್ಲ ಬರೆದು ನಮಗೆ ವಾಟ್ಸಪ್ ಮಾಡಿದರೆ ನಾವು ಅದನ್ನು ನಮ್ಮ ಗ್ರೂಪಿಗೆ ನೀವು ಸೇರಿಸ್ಕೊಳ್ತೀವಿ.
ಆನಂತರ ಇಲ್ಲಿ ನಾವು ಸ್ಕ್ರೋಲಲ್ಲಿ ಕೆಳಗಡೆ ಕಾಣಿಸುವಂಥ ನಂಬರಲ್ಲಿ ವಾಟ್ಸಪ್ ನಂಬರನ್ನು ತೋರಿಸ್ತಾ ಇದ್ದೀವಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಅಥವಾ ಈ ವಿಡಿಯೋದ ಎಂಡಲ್ಲಿ ಬರುವಂಥ ಸ್ಕ್ರೀನಲ್ಲೂ ಕೂಡ ನಮ್ಮ ಸೆಂಟ್ರಿನ ನಂಬರ್ ಇರುತ್ತೆ. ಈಗ ನೀವು ಗ್ರೂಪಿಗೆ ಯಾಕೆ ಸೇರಿಕೊಳ್ಬೇಕು ಅನ್ನುವಂಥ ವಿಚಾರ ಬಂದಾಗ ನಾವು ವೈಯಕ್ತಿಕವಾಗಿ ನಿಮಗೆ ಲಿಂಕನ್ನು ಕೊಡಲಿಕ್ಕೆ ಕಷ್ಟ ಆಗುತ್ತೆ. ತುಂಬ ಜನ ನಮ್ಮ ಗ್ರೂಪ್ನಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ನಾವು ಲಿಂಕ್ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ದಿನದ ವೆಬಿನಾರ್ನ ಲಿಂಕ್ ಏನಿದೆ ಅದು ನಾವು ಗ್ರೂಪಿಗೆ ಹಾಕ್ತೀವಿ. ಈ ತಿಂಗಳ 22ನೇ ತಾರೀಕು ರವಿವಾರ ಮಧ್ಯಾಹ್ನ 3 ಗಂಟೆಯಿಂದ ನಾನು ಈ ವೆಬಿನಾರನ್ನು ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಬೆಳಗಿನ ಹೊತ್ತಿಗೆ ಆಗೋದಿಲ್ಲ. ಹಾಗೆ ಮಧ್ಯಾಹ್ನದಲ್ಲಿ ರವಿವಾರ ದಿನ 3 ಗಂಟೆಯಿಂದ ಅಥವಾ 3:30 ಸಾಮಾನ್ಯ 3:30 ಅಂತಲೇ ಇಟ್ಕೊಳ್ಳಿ. 3 ಗಂಟೆಯಿಂದ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 3:30 ಈ ವೆಬಿನಾರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವಿಲ್ಲಿ ಮಾಡಬೇಕಾದಷ್ಟೇ, ಈ ಸ್ಕ್ರೋಲಲ್ಲಿ ಅಥವಾ ಈ ವಿಡಿಯೋದ ಎಂಡಲ್ಲಿ ಕಾಣಿಸುವಂಥ ನಂಬರಿಗೆ ನಿಮ್ಮ ಹೆಸರು, ವಿಳಾಸ, ಆನಂತರ ರೇಖಿ ಹಿಂದೆ ಕಲಿತ ಬಗ್ಗೆ ಏನಾದರೂ ಡೀಟೇಲ್ಸು ಮತ್ತು ಗುರುಗಳು ಇಷ್ಟು ವಿಷಯವನ್ನು ನೀವು ನಮಗೆ ಟೈಪ್ ಮಾಡಿ ವಾಟ್ಸಪ್ಪನ್ನು ಮಾಡಿ. ಇನ್ನೊಂದು ವಿಚಾರ ಹೇಳ್ತೀನಿ, ಏನಂದರೆ ಇತ್ತೀಚೆಗೆ ಕೆಲವು ಗುರುಗಳಲ್ಲಿ ಸ್ವಲ್ಪ ಎಕ್ಸ್ಪರಿಮೆಂಟ್ಗಳು ಕೂಡ ಕಂಡು ಬಂದಿರೋದ್ರಿಂದ ಅವರು ತಮ್ಮ ಸ್ಟೂಡೆಂಟ್ಸ್ಗಳು ಬೇರೆ ಕಡೆ ಹೋದಾಗ ಸ್ವಲ್ಪ ಅವರಿಗೆ ರಿಸ್ಕ್ ಮಾಡುವಂಥದ್ದೆಲ್ಲ ಕಂಡು ಬರ್ತದೆ. ಎಲ್ಲರೂ ಕೂಡ ಅಲ್ಲ, ಒಬ್ಬರೋ ಇಬ್ಬರನ್ನು. ಹಾಗಂತ ಆ ಥರದ ಏನೂ ಕಂಡೀಷನ್ಸ್ ಇಲ್ಲ. ನಾನು ನೋಡಿದ ಪ್ರಕಾರ ನಾನು ತುಂಬ ಗುರುಗಳನ್ನು ಕೂಡ ನೋಡಿದ್ದೀನಿ. ಯಾರೂ ಆ ರೀತಿ ಕಂಡೀಷನ್ ಹಾಕುವಾಗಿಲ್ಲ. ಯಾವುದೇ ಗ್ರೂಪಿಗೆ ಹೋಗ್ಬೋದು, ಅವ್ರು ಇಷ್ಟ ಇದ್ದ ಕಡೆ ಕಲಿಬೋದು. ಹಾಗಂತ ನಿಮ್ಮ ಗುರುಗಳಿಗೆ ಯಾವುದಾದ್ರು ವಿಚಾರದಲ್ಲಿ ಬರೋ ಪ್ರಶ್ನೆ ಬಂದಾಗ ಅವರಿಗೆ ಉತ್ತರಿಸುವಂಥ ಪ್ರಯತ್ನ ನೀವೇ ಮಾಡಬೇಕಾಗತ್ತೆ. ಅದಕ್ಕೆ ನಾವು ರೆಸ್ಪಾನ್ಸ್ ಆಗಿರೋದಿಲ್ಲ. ಅದನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಅಲ್ಲಿಂದ ಏನು ಸಿಗಲಿಲ್ಲೋ ನಮ್ಮಲ್ಲಿಂದ ನಿಮ್ಗೆ ಸಿಗತ್ತೆ, ಫ್ರೀಯಾಗಿ ಸಿಗತ್ತೆ ನಮ್ಮ ಕಡೆಯಿಂದ. ಆದರೆ ಯಾವ ಗುರುಗಳು ಕೂಡ ರಿಸ್ಕ್ ಮಾಡೋ ಹಾಗಿಲ್ಲ. ಯೂಸ್ವಲಿ ಕಾನೂನು ಕೂಡ ಇಲ್ಲ ಅದಕ್ಕೆ. ಏನಾದರೂ ನಿಮ್ಮ ಕಡೆಯಿಂದ, ನಿಮ್ಮ ಗುರುಗಳಿಂದ ನಿಮಗೇನಾದರೂ ಪ್ರಶ್ನೆಗಳು ಬಂದಾಗ ಅದಕ್ಕೆ ಉತ್ತರಿಸುವಂಥ ವಿಚಾರ ನೀವೇ ಮಾಡಬೇಕಾಗತ್ತೆ. ನಾವು ಅದಕ್ಕೆ ಉತ್ತರಿಸುವಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ನೀವು ಅವರಿಗೆ ತಿಳಿಸ್ಬೇಕು. ನನ್ನ ಮಟ್ಟಿಗೆ 99% ಗುರುಗಳು ಯಾವುದೇ ರೀತಿ ರಿಸ್ಕ್ ಮಾಡೋದಿಲ್ಲ, ಮಾಡೋ ಹಾಗೂ ಇಲ್ಲ. ಆದರೆ ಒಬ್ಬಿಬ್ಬರು ಕೂಡ ರೇಖಿ ನಿಯಮದಕ್ಕೆ ಹೊರತಾಗಿ ಕೆಲವು ಕಂಡೀಷನ್ಸ್ ಹಾಕುವಂಥವ್ರು ಕೂಡ ಇರ್ತಾರೆ. ಅದು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅದರ ಜವಾಬ್ದಾರಿ ನಿಮಗೆ ಇರುತ್ತೆ. ಒಬ್ಬರೋ ಇಬ್ಬರು ಆ ರೀತಿ ಮಾಡಬಹುದು. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ನಿಮಗೊಂದು ಕ್ಲಿಯರಿಟಿಗಾಗಿ ನಾನು ಹೇಳಿದ್ದೀನಿ ದಯವಿಟ್ಟು. ಹಾಗಾಗಿ ಈ ಒಂದು ವೆಬಿನಾರಲ್ಲಿ ಭಾಗವಹಿಸೋರು ನೀವು ಈ ರೀತಿ ಕೆಲಸ ಮಾಡಬೇಕಾಗುತ್ತೆ. ವಾಟ್ಸಪ್ಪನ್ನು ಮಾಡಬೇಕಾಗುತ್ತೆ ನಿಮ್ಮ ಡೀಟೇಲನ್ನು. ಮತ್ತು ಈ ವೆಬಿನಾರ್ ಸಂಪೂರ್ಣವಾಗಿ ಉಚಿತ ಇರುತ್ತೆ. ಯಾವುದೇ ರೀತಿ ಚಾರ್ಜಸನ್ನು ನಾವು ಅಪ್ಲೈ ಮಾಡಲ್ಲ. ಒಂದು ಇನ್ನು ನಮ್ಮ ಗ್ರೂಪಿಗೆ ಬಂದಾಗ ನಮ್ಮ ಕಂಡೀಷನ್ಸ್ ಏನಿದೆ, ಕಂಡೀಷನ್ಸ್ ಏನಿಲ್ಲ, ಆದರೂ ಕೂಡ ಒಂದು ಇದನ್ನು ಹೇಳ್ತೀವಿ, ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇದ್ದೀನಿ. ನಾವು ನಿಮಗೆ 6 ತಿಂಗಳ ಕಾಲ ನಮ್ಮ ಗ್ರೂಪಲ್ಲಿ ನೀವು ಇರ್ತೀರಿ. ಯಾವುದೇ ರೀತಿ ನಾವು ಚಾರ್ಜ್ ಮಾಡೋದಿಲ್ಲ. 6 ತಿಂಗಳಲ್ಲಿ ಮಧ್ಯದಲ್ಲಿ ನಮ್ಮಲ್ಲಿ ನಡೆಯುವಂಥ ಪ್ರೋಗ್ರಾಮ್ಗಳಿಗೆ ನೀವು ಸ್ಪಂದಿಸಿ ಅಥವಾ ಮುಂದುವರಿಸಿದರೆ ಕಂಟಿನ್ಯೂ ಆಗಿ ನಮ್ಮ ಗ್ರೂಪಲ್ಲಿ ಇರ್ತೀರಿ. ನೀವು 6 ತಿಂಗಳ ತನಕ ನೀವು ನಮ್ಮ ಗ್ರೂಪ್ನಲ್ಲಿದ್ದು ಯಾವುದೇ ರೀತಿ ರಿಪಿಟೇಷನ್ಗಳಲ್ಲಾಗಲಿ ವೆಬಿನಾರ್ಗಳಲ್ಲಾಗಲಿ ನೀವು ಪಾರ್ಟಿಸಿಪೇಟ್ ಮಾಡದೇ ಇದ್ದರೆ ನೀವು ಇನ್ಆ್ಯಕ್ಟಿವ್ ಅಂತ ಆಗ್ತೀರಿ. ಇನ್ಆ್ಯಕ್ಟಿವ್ ಜನರನ್ನ ಇಟ್ಕೊಂಡು ನಾವು ಕೂಡ ಏನು ಮಾಡಲಿಕ್ಕಾಗೋದಿಲ್ಲ. ಆ್ಯಕ್ಟಿವ್ ಇದ್ದವ್ರಿಗೆ ಮಾತ್ರ ನಾವು ಮಾರ್ಗದರ್ಶನ ಮಾಡ್ಬೋದು. ಹಾಗಾಗಿ 6 ತಿಂಗಳವರೆಗೂ ಸಹಿತ ನೀವು ಇನ್ಆ್ಯಕ್ಟಿವ್ ಆಗಿದ್ದೀರಿ ಅಂತಂದರೆ ನಮ್ಮ ಗ್ರೂಪಿಂದ ನಾವೇ ತೆಗಿತೀವಿ 6 ತಿಂಗಳ ನಂತರ. ಹಾಗಾಗಿ ಇದು ಕೂಡ ಒಂದು ವಿಚಾರವನ್ನು ಗಮನಕ್ಕೆ ತರ್ತಾ ಇದ್ದೀನಿ. ಹಾಗೆ ಯಾಕಂದರೆ ನಮ್ಮದೇ ಆದಂಥ ಒಂದು ಕಾನ್ಸೆಪ್ಟ್ ಇದೆ. ಯಾರಿಗೆ ಅವರಿಗೆ ಸರಿಯಾದ ಮಾಹಿತಿ ಇಲ್ವೋ ನಮ್ಮಲ್ಲಿ ಬನ್ನಿ, ಮಾಹಿತಿ ಪಡ್ಕೊಳ್ಳಿ. ನಿಮಗೆ ರೇಖೆಯಲ್ಲಿ ಏನು ಡೌಟ್ ಇದೆಯೋ ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ರಾಜಕೀಯದಲ್ಲಿ ಏನಿದೆಯೋ ಅದು ಕ್ಲಿಯರ್ ಮಾಡ್ತೀವಿ. ಏಂಜಲ್ಸ್ನಲ್ಲಿದೆಯೋ, ಹಿಪ್ನೋಟಿಸಮ್ನಲ್ಲಿದೆಯೋ, ಕವಡೆಶಾಸ್ತ್ರದಲ್ಲಿದೆಯೋ, ಅದು ಏಂಜಲ್ಸಲ್ಲಿ ಕಾರ್ಡ್ ಕಟಿಂಗ್ನ ಬಗ್ಗೆ ಇದೆಯೋ, ರಾಜಕೀಯದ ರಿಗ್ರೆಷನ್ ಥೆರಪಿ ಪ್ರತಿರೂಪ ಪಯಣದಲ್ಲಿದೆಯೋ, ಎಲ್ಲನೂ ಕೂಡ ಅಪ್ಡೇಟಾಗಿ ಮಾಡಿಸ್ಕೊಡೋಣ. ಹಾಗಾಗಿ ನೀವು ಇದು ನಿಮ್ಮ ಡೀಟೇಲನ್ನು ಇಟ್ಕೊಂಡಾಗ ನಾವು ಅದನ್ನು ರೆಫರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಭಾಗವಹಿಸ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ನಮ್ಮ ಮೆಥಡ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ನಮ್ಮಲ್ಲಿ ಕಂಟಿನ್ಯೂ ಇರ್ಬೋದು. ನಮ್ಮ ಮೆಥಡ್ ನಿಮ್ಗೆ ಇಷ್ಟ ಆಗಿಲ್ಲದೇ ಇದ್ರೂ ಕೂಡ ನೀವು ಯಾವಾಗ ಬೇಕಾದರೂ ನೀವಾಗೇ ಲೆಫ್ಟ್ ಆಗ್ಬೋದು. ಹಾಗಂತ ನಿಮ್ಗೆ ಎಲ್ಲೇ ಬೇರೆ ಕಡೆ ಲೆಫ್ಟ್ ಆದರೂ ಕೂಡ ನಮ್ಮದೇನು ಆಕ್ಷೇಪಣೆ ಇಲ್ಲ. ನಾವು ಆ ರೀತಿ ಕಂಡೀಷನ್ ಕೂಡ ಹಾಕೋದಿಲ್ಲ. ಹಾಗಾಗಿ ಇದಿಷ್ಟು ವಿಚಾರಗಳನ್ನು ನಿಮ್ಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದೇನೆ. ನೆನಪಿಟ್ಟುಕೊಳ್ಳಿ, ಈ ಸೆಪ್ಟೆಂಬರ್ ತಿಂಗಳ 22ನೇ ತಾರೀಕು ರವಿವಾರ ಮಧ್ಯಾಹ್ನ 3:30 ಈ ವೆಬಿನಾರ್ಗಳು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ವೀಕಲ್ಲಿ ನಾನು ಸುಜೋಗ್ ಥೆರಪಿಯನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗಾಗಿ
ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗವಹಿಸಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಉಸೋಯಿ ರೇಖೆಯ ವೆಬಿನಾರ್ನಲ್ಲಿ ಭಾಗವಹಿಸಿ, ಸಂಪೂರ್ಣ ಉಚಿತ, ಯಾವುದೇ ರೀತಿಯ ನಿಮಗೆ ಚಾರ್ಜ್ಗಳು ಮಾಡೋದಿಲ್ಲ, ಮತ್ತು ನಮಗೆ ಯಾವುದೇ ರೀತಿಯ ಕಂಡೀಷನ್ಗಳು ಕೂಡ ಇರೋದಿಲ್ಲ. ಆದರೆ ನಿಮಗೆ ಯಾವುದಾದ್ರೂ ಸಿಂಬಲ್ಸನ್ನು ಕಲಿಯೋದಿದ್ದರೆ ನೀವು ಹಿಂದೆ ರೇಖೆ ಕಲಿತ ಬಗ್ಗೆ ನಮಗೆ ಕನ್ಫರ್ಮೇಷನ್ ಮಾಡಬೇಕಾಗತ್ತೆ. ಅಷ್ಟು ಮಾತ್ರ ಖಂಡಿತ. ಯಾಕಂದರೆ ದೀಕ್ಷೆ ಇಲ್ಲದೆ ಸಿಂಬಲ್ಸ್ಗಳನ್ನು ಬಳಸೋ ಹಾಗಿಲ್ಲ. ಹಾಗಾಗಿ ನಾವು ನಿಮಗೆ ಮುಂದೆ ಸಿಂಬಲ್ಸ್ಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡುವಾಗ, ಡ್ರಾ ಮಾಡೋದನ್ನು ಹೇಳ್ಕೊಡುವಾಗ ನೀವು ಹಿಂದೆ ಆ ಸಿಂಬಲ್ಸ್ ಕಲ್ತಿರಬೇಕಾಗತ್ತೆ. ಇಲ್ಲಾದರೆ ನಮ್ಮಲ್ಲಿ ಮುಂದೆ ಕಲಿಬೋದು, ಅದಕ್ಕೆ ಅವಕಾಶ ಇರುತ್ತೆ. ಓಕೆನಾ? ಹಾಗಾಗಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ಹೊತ್ತಿನ ತನಕ ಇದನ್ನು ವೀಕ್ಷಣೆ ಮಾಡೋದಕ್ಕಾಗಿ ನಿಮಗೆ ಪುನಃ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು.